ತೀವ್ರ ಸ್ವರೂಪಗೊಂಡ ರೈತರ ಭೂ ವಿವಾದ. ಅಧಿಕಾರಿಗಳಿಂದ ರೈತರ ಒಕ್ಕಲೆಬ್ಬಿಸುವ ಯತ್ನ ಆರೋಪ. ದಸಂಸ ವತಿಯಿಂದ ಬೃಹತ್ ಪ್ರತಿಭಟನೆ. ಬೆಂಬಲ ಬೆಲೆ ವಿಸ್ತರಣೆ ನಿರೀಕ್ಷೆ. ತೋಟಗಳಲ್ಲೇ ಕೊಳೆಯುತ್ತಿರುವ ಮಾವು. ನಷ್ಟದಲ್ಲಿ ಮುಳುಗಿದ ರೈತರು. ಪ್ರತ್ಯೇಕ ರಸ್ತೆ ಅಪಘಾತಗಳು. ಇಬ್ಬರು ದಾರುಣ ಸಾವು. ಮೃತ್ಯುಕೋಪವಾಗುತ್ತಿರುವ ಕಣಿವೆ ರಸ್ತೆ. ಪುರಸಭೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ನೋಟಿಸ್ ನೀಡದೆ ಕಾರ್ಯಾಚರಣೆಗೆ ಆಕ್ರೋಶ. ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ವ್ಯಾಪಾರಸ್ಥರು. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರ ಭೂ ವಿವಾದ ಮತ್ತೊಮ್ಮೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. 50 ವರ್ಷಗಳ ಹಿಂದೆ ಸರ್ಕಾರ ಮಂಜೂರು ಮಾಡಿದ್ದ ಭೂಮಿಯನ್ನು ಅರಣ್ಯ ಇಲಾಖೆಯದ್ದು ಎಂದು ಹೇಳಿ ರೈತರನ್ನು ಒಕ್ಕಲೆಬ್ಬಿಸಲು ಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾಕಾರರು ಕಾಲೋನಿಗೆ ಜಾಥಾ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆ ಪೊಲೀಸರು ಬ್ಯಾರಿಕೇಡ್ಗಳ ಮೂಲಕ ತಡೆದರು. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕುಳಿತು ಧರಣಿ ನಡೆಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಗೂ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ರಾಜಾಖಾನ್, 1972ರಲ್ಲಿ ಕಂದಾಯ ಇಲಾಖೆಯೇ ದಲಿತ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿ ಎಲ್ಲಾ ದಾಖಲೆಗಳನ್ನು ನೀಡಿತ್ತು. ಆದರೆ 1992ರಲ್ಲಿ ಆಡಳಿತಾತ್ಮಕ ಲೋಪದಿಂದ ಅರಣ್ಯ ಇಲಾಖೆಗೆ ವರ್ಗಾವಣೆಗೊಂಡಿದೆ ಎಂದು ಹೇಳಿ ಈಗ ರೈತರನ್ನು ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಿರುವುದು ಅನ್ಯಾಯ ಎಂದು ಆರೋಪಿಸಿದರು. ದೊಡ್ಡ ಮಟ್ಟದ ಅರಣ್ಯ ಒತ್ತುವರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಬಡ ದಲಿತ ರೈತರನ್ನೇ ಗುರಿಯಾಗಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಚಿಕ್ಕಬಳ್ಳಾಪುರ ತಾಲೂಕು మనము దొంగ పనులు చేసేదో అన్యాయంగా పోయేదో న్యాయంగా పోరాటం చేద్దాం. ఎవరేం చేస్తారు? ಅಂತೇಳಿ ಎಕ್ಸೈಸ್ ಭೂಮಿಯನ್ನು ನಾವೇ ಸ್ವಾಧೀನ ಮಾಡಿಕೊಂಡು ಹಂಚಿ ಅಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಗೋಲಿಬಾರ್ ಆಯಿತು. ಇನ್ನು ಸಿಂಗಾಟ ಕದಿರೇನಹಳ್ಳಿ ಗ್ರಾಮದ ರೈತರು ಅನುಭವದಲ್ಲಿರುವ ಸರ್ವೆ ನಂಬರ್ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. ಆದರೂ ಸಹ ಎಲ್ಲಾ ರೀತಿಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಸ್ಥಳೀಯ ಗ್ರಾಮದ ರೈತರು ಅನುಭವದಲ್ಲಿ ಇರುವ ವರದಿಯನ್ನು ನೀಡಿದ್ದಾರೆ. ಆದರೆ ಆ ಜಾಗವು ವನ ಸಂರಕ್ಷಣಾ ಅಧಿನಿಯಮದಲ್ಲಿರುವ ಕಾರಣ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಪರಿಶೀಲಿಸಿದ ನಂತರ ಜಿಲ್ಲಾ ಮಟ್ಟದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಇತ್ಯರ್ಥವಾಗುತ್ತಾ ಎಂಬುದು ನೋಡಬೇಕಾಗುತ್ತದೆ ಎಂದರು. ಅದೇ ಇವತ್ತು ಸಿಂಗಾಟೆ ಕದರನಹಳ್ಳಿ ಸರ್ವೆ ನಂಬರ್ 67ಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಸ್ವಲ್ಪ ಅರಣ್ಯ ಇರೋದ್ರಿಂದ ರೈತರುಗಳು ನಾವು ಸಾಗುವಳಿ ಮಾಡ್ತಿದ್ವಿ, ಆ ಪ್ರದೇಶ ನಮಗೆ ಬಿಟ್ಕೊಡ್ಬೇಕು ಅಂತ ಅವ್ರದ್ದೊಂದು ಬೇಡಿಕೆ ಇಟ್ಟು ಅದು ಪ್ರತಿಭಟನೆ ಮಾಡಿದ್ದಾರೆ ತಹಶೀಲ್ದಾರ್ ಆಫೀಸ್ ಮುಂದೆ. ಸೊ ಅದು ಅರಣ್ಯ ಕಾಯ್ದೆ ಅಡಿ ಬರೋದ್ರಿಂದ ಕೂಡ ಸೊ ಅರಣ್ಯ ಇಲಾಖೆ ಕೂಡ ಅದ್ರ ಬಗ್ಗೆ ಡಿಸಿಷನ್ ಮಾಡಬೇಕಾಗತ್ತೆ. ಈಗ 74ರಲ್ಲಿ ನಮ್ಮಿಂದ ಮಂಜೂರಾಗಿ 94ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ. 91ರಲ್ಲಿ ಗೆಜೆಟ್ ಕೂಡ ಆಗಿದೆ, ಫಾರೆಸ್ಟ್ ಗೆಜೆಟ್ ಆಗಿದೆ, ಇದನ್ನು ಸೇರಿಸಬೇಕು ಫಾರೆಸ್ಟ್ಗೆ ಅಂತ. ಅದರಂತೆ ಹಿಂದೆ FSO ಅವರು ಇದು ಅರಣ್ಯ ಬರುತ್ತೆ, ಇದನ್ನು ಅರಣ್ಯಗೊಳಿಸ್ಕೋಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಅದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲಿ ಕೆಲವು ಗ್ರಾಮಸ್ಥರು ತಕರಾರು ಕೊಟ್ಟಿದ್ದರಿಂದ ಇದು ಮರುಪರಿಶೀಲನೆ ಮಾಡಿ ಪ್ರಸ್ತಾವನೆ ಮಂಡಿಸಿ ಅಂತ ಹೇಳ್ಬಿಟ್ಟು ತಿರ್ಗಾ FSOಗೆ DC ಕಚೇರಿಯಿಂದ ಹೋಗಿದೆ. ಆನಂತರ ಅವರು ತಿರ್ಗಾ ಎಲ್ಲ ಪರಿಶೀಲನೆ ಮಾಡಿ ಅದು ಸಿಂಧು ಅಂತ ಮಾಡಿ DFO ಅವರ ಕಚೇರಿಗೆ ಸಲ್ಲಿಸಿದ್ದಾರೆ. DFO ಕಚೇರಿ ಇವತ್ತು ಪೆಂಡಿಂಗ್ ಇದೆ ಅದು. ಸೊ DFO ಅವ್ರ ಇದರಲ್ಲಿ ಏನಾಗಿದೆ, ಅಲ್ಲಿ ಅನುಭವ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅವರ ಕೆಳಗಿನ ಅಧಿಕಾರಿಗಳು ಅವ್ರಿಗೆ ಒಂದು ಮಾಹಿತಿನ ಕೊಟ್ಟಿರೋದ್ರಿಂದ ಸೊ ಈಗ ಅರಣ್ಯ ಚೆಕ್ ಬಂದಿಗೆ ನೋಡಿದಾಗ ಸರ್ವೆ ನಂಬರು ಅದೆಲ್ಲ ಹೋಲಿಕೆ ಆಗಿ
ಅರಣ್ಯ ಅಂತಲೇ ಬರ್ತಿರೋದ್ರಿಂದ ಅವರು ಡಿಸಿಷನ್ ಮಾಡಬೇಕಾಗಿದೆ ಇದು ಅರಣ್ಯಕ್ಕೆ ಬರುತ್ತೋ ಬರಲ್ವೋ ಅಂತ. ಸೊ ಆ ಹಂತದಲ್ಲಿ ಇರೋದ್ರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳು ಈಗ ಕರೆದುಬಿಟ್ಟು ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಯಾವ ಹಂತದಲ್ಲಿ ಸರಿ ಮಾಡ್ಬೋದು ಸರ್ ಇದು? ಅದೇ ಇದು ಫಾರೆಸ್ಟ್ ಇರೋದ್ರಿಂದ BNS ಕಾಯ್ದೆ BNS ಅಲ್ಲ ಸರಿ ವನ ಸಂರಕ್ಷಣಾ ಅಧಿನಿಯಮ ಅಪ್ಲೈ ಆಗೋದ್ರಿಂದ ನೋಡಬೇಕಾಗತ್ತೆ ಇದು ನಮ್ಮಂತಲ್ಲೇ ಆಗುತ್ತಾ ಅಥವಾ ಸರ್ಕಾರದ ಹಂತಕ್ಕೆ ಹೋಗ್ಬೇಕಾ ಅನ್ನೋದನ್ನ ನೋಡಿಕೊಂಡು ಮುಂದಿನ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ. ಇನ್ನು ಸಿಂಗಾಟ ಕದಿರೇನಹಳ್ಳಿ ರೈತರು ಹಲವು ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಉಳಿಸಿಕೊಡುವಂತೆ ಒತ್ತಾಯಿಸಿ ಆರಂಭಗೊಂಡಿದ್ದ ಈ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ತಾತ್ಕಾಲಿಕ ವಿರಾಮ ನೀಡಿದೆ. ಆದರೆ ಭೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನು ಸಹ ಪ್ರತಿಭಟನಾಕಾರರು ನೀಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಸಂಕಷ್ಟ ಮತ್ತಷ್ಟು ಗಂಭೀರವಾಗಿದೆ. ಬೆಂಬಲ ಬೆಲೆ ವಿಸ್ತರಣೆಯ ನಿರೀಕ್ಷೆಯಲ್ಲಿ ಕಾದು ಕುಳಿತಿರುವ ರೈತರು ಮಾವು ಕಟಾವು ಮಾಡದೆ ಉಳಿದ ಪರಿಣಾಮ ತೋತಾಪುರಿ ಮಾವಿನ ಹಣ್ಣುಗಳು ಮರಗಳಲ್ಲೇ ಕೊಳೆತು ನಷ್ಟವಾಗುತ್ತಿವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸೇರಿದಂತೆ ಹಲವು ಭಾಗಗಳಲ್ಲಿ ತೋತಾಪುರಿ ಮಾವಿನ ಹಣ್ಣುಗಳು ಮರದಲ್ಲೇ ಕೊಳೆಯುತ್ತಿವೆ. ಬೆಂಬಲ ಬೆಲೆ ವಿಸ್ತರಣೆ ಘೋಷಣೆಯಾಗುವ ನಿರೀಕ್ಷೆಯಲ್ಲಿ ರೈತರು ಕಟಾವು ಮಾಡದೆ ಕಾಯುತ್ತಿರುವುದರಿಂದ ಗಾಳಿಗೆ ಹಣ್ಣುಗಳು ಉದುರಿ ತೋಟಗಳಲ್ಲೇ ನಾಶವಾಗುತ್ತಿದೆ. ಕೇಂದ್ರ ಸರ್ಕಾರ 1,30,000 ಮೆಟ್ರಿಕ್ ಟನ್ ತೋತಾಪುರಿ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಆದರೆ ಆ ಮಿತಿ ಈಗಾಗಲೇ ಪೂರ್ಣಗೊಂಡಿದ್ದು ಉಳಿದ ಬೆಳೆಗೂ ಬೆಂಬಲ ಬೆಲೆ ವಿಸ್ತರಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಈ ಬಾರಿ ಸುಮಾರು 5,20,000 ಮೆಟ್ರಿಕ್ ಟನ್ ಮಾವಿಗೆ ಬೆಂಬಲ ಬೆಲೆ ವಿಸ್ತರಿಸಬೇಕು ಎಂದು ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಘೋಷಣೆ ಹೊರಬರದ ಹಿನ್ನೆಲೆಯಲ್ಲಿ ಕಟಾವು ಮಾಡದೆ ಕಾಯುತ್ತಿದ್ದ ರೈತರಿಗೆ ಭಾರಿ ನಿರಾಸೆಯಾಗಿದೆ. ಪರಿಣಾಮ ಸಾವಿರಾರು ರೂಪಾಯಿ ಮೌಲ್ಯದ ಮಾವಿನ ಹಣ್ಣುಗಳು ತೋಟಗಳಲ್ಲೇ ಕೊಳೆಯುತ್ತಿದ್ದು ರೈತರು ಕಣ್ಣೀರಿಡುವಂತಾಗಿದೆ. ಬೆಂಬಲ ಬೆಲೆ ವಿಸ್ತರಣೆ ಕುರಿತು ಸರ್ಕಾರ ಶೀಘ್ರ ನಿರ್ಧಾರ ಕೈಗೊಳ್ಳದಿದ್ದರೆ ರೈತರ ನಷ್ಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. మీరు ఇంక అవసరం మేలే NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಾನುವಾರ ಮಧ್ಯರಾತ್ರಿ ನಡೆದ 2 ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ 2 ಅಮಾಯಕರು ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗೇಟ್ ಸಮೀಪ ಭಾನುವಾರ ಮಧ್ಯರಾತ್ರಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ನಲ್ಲಕದಿರೇನಹಳ್ಳಿ ಗ್ರಾಮದ 49 ವರ್ಷದ ಲಕ್ಕೇಗೌಡ ಮೃತಪಟ್ಟಿದ್ದಾರೆ. ಪುತ್ರನೊಂದಿಗೆ ಪೋಷೆಟ್ಟಹಳ್ಳಿಯಿಂದ ಸ್ವಗ್ರಾಮ ನಲ್ಲಕದಿರೇನಹಳ್ಳಿಗೆ ಬೈಕ್ನಲ್ಲಿ ಹಿಂತಿರುಗುತ್ತಿದ್ದ ವೇಳೆ ಬೈಕ್ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು ಅಪಘಾತ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ಅಪಘಾತದಲ್ಲಿ ಲಕ್ಕೇಗೌಡ ಸ್ಥಳದಲ್ಲೇ ಮೃತಪಟ್ಟಿದ್ದು ಪುತ್ರ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗಾಯಗೊಂಡ ಪುತ್ರನನ್ನು ತಕ್ಷಣ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಮೃತ ಲಕ್ಕೇಗೌಡ ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕದರೇನಹಳ್ಳಿ ರಾತ್ರಿ 10-10:30ಗೋಸ್ಕರ ಅವ್ರ ತಂದೆಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಪೋಷೆಟ್ಟಹಳ್ಳಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹಾಸ್ಪಿಟಲ್ ತೋರಿಸ್ಕೊಂಡು ಬಂದಿದ್ರೆ ಅವ್ರಿಗೆ 2 ದಾರಿ ಇತ್ತು. ದಾರಿ ಪೋಷೆಟ್ಟಹಳ್ಳಿ ಗೊಲ್ಲಹಳ್ಳಿ 2 ದಾರಿ, ಅದು ಬಿಟ್ಟು ಜಕ್ರಮಣ ಕ್ರಾಸಲ್ಲಿ ಹೋಗಿದ್ದಾನೆ. ಬರೋ ಜಾಗದಲ್ಲಿ ಗಾಡಿನೇ ಹೊಡೆದಿದೆಯೋ ಗೊತ್ತಿಲ್ಲ, ಡಿವೆಂಡ್ರಿಗೆ ಹೊಡೆದಿದ್ದಾನೆ, ಫೋಲ್ಗೆ ಹೊಡೆದಿದ್ದಾನೆ, ಅಲ್ಲಿ ಡೆತ್ ಆಗಿದ್ದಾರೆ. ಆಮೇಲೆ ಯಾರೋ ಒಬ್ಬ ಪಾಪ ಪುಣ್ಯಾತ್ಮ ಫೋನ್ ಮಾಡಿ ಅಷ್ಟೊತ್ತಲ್ಲಿ ಅವರು ಮತ್ತಿಲ್ದಿದ್ದಂಗೆ ಬಿದ್ದಿದ್ದರು. ಅವ್ರ ಫಿಂಗರ್ ಪ್ರಿಂಟ್ಸ್ ಮೊಬೈಲ್ ಮೇಲೆ ಪ್ರೆಸ್ ಮಾಡಿಸಿ ಒಂದು 5-6 ಜನ ಫೋನ್ ಮಾಡಿ 6ನೇ ಅವ್ರ ಫೋನ್ ಲಿಫ್ಟ್ ಮಾಡಿದ್ದಾರೆ. ಆ ಹುಡುಗಿಗೆ ಮಾಡಿದ್ಮೇಲೆ ಎಲ್ಲರಿಗೂ ನಮ್ಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ, ಇಲ್ಲಿ ತೋರಿಸಿದ್ದಾರೆ, ಇಲ್ಲಿ ಡೆತ್ತು ಅಂತಿದ್ದಾರೆ. ಆ ಮಗುನ ರಾತ್ರಿ 12:30-1 ಗಂಟೆಗೆ MS ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ.
ಅದು ಕೇಸು ಸ್ವಲ್ಪ ಕ್ರಿಟಿಕಲ್ ಇದೆ. 48 ಅವರ್ ಅಬ್ಸರ್ವರಲ್ಲಿದೆ. ಎಲ್ಲಿಗೆ ಯಾರು ಹೋಗ್ತಿದ್ರು? ಅವ್ರು ಪೋಷಟ್ಟಳ್ಳಿಗೆ ಹೋಗಿ ಬರ್ತಾ ಇದ್ದಿದ್ದು, ನಾಲ್ಕದರನಳ್ಳಿಗೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು. ತಂದೆ ಮಗ ಯಾರು ಎಲ್ಲಿದೆ? ಏನಣ್ಣ, ಯಾರು ಏನಾಗಿದೆ? ತಂದೆ ಮಗ ಬರ್ತಾ ಇದ್ರು. ತಂದೆ ಡೆತ್ ಆಗಿರೋದು. ಏನ್ ಹೆಸರು? ಲಕ್ಕೇಗೌಡ ಅಂತ, ಮಗ? ಶ್ರೀಕಾಂತ್ ಅಂತ. ತಂದೆ ವಯಸ್ಸು? ಅವ್ರದ್ದು 50, 24 ಶ್ರೀಕಾಂತ್. ಮಗ ಆಗಿದ್ದಾರೆ? ಮಗ ಅದು ಕ್ರಿಟಿಕಲ್ ಇದೆ ಅಣ್ಣ. ಎಲ್ಲಿದ್ದಾರೆ? MS ರಾಮ ಇದಲ್ಲಿ 48 ಅವರ್ ಅಬ್ಸರ್ವರಲ್ಲಿದೆ. ಘಟನೆ ಒಂಥರ ಹೋಗಿ ಫೋಲ್ಸ್ ಕೊಡ್ದಿದ್ದಾನೆ. ಆ ಫೋಲ್ಸ್ ಬೆಂಡ್ ಆಗಿದೆ. ಆಪೋಸಿಟ್ ಗಾಡಿ ಬಂದಿರೋದಕ್ಕೆ ಅದು ಕಡೆ ಹೋಗಿದ್ದಾನೋ ಏನೋ ಅಂತ ಗೊತ್ತಿಲ್ಲ. ಅದಕ್ಕೂ ಶಿಲ್ಪ ಥರ ಕಾಣಿಸ್ತಾ ಇದೆ. ಹೆಲ್ಮೆಟ್ ಹಾಕಿದ್ರೆ ಪ್ರಾಣ ಉಳಿತಾ ಇತ್ತು, ಇಬ್ಬರದು ಉಳಿತಾ ಇತ್ತು. ಇದೇನಂದರೆ ಜನಗಳಿಗೆ ಈಗ ಹೇಳೋದು ಏನಂದರೆ, ನಮ್ಮ ಪೊಲೀಸವರು ಮಾಡ್ತಾ ಇರೋದು ಜನಗಳಿಗೊಂಥರ ಬೇಸರ ಆಗ್ತದೆ. ಇದಂತೂ ಇಂಥ ಟೈಮಲ್ಲಿ ನಡೆಸ್ಕೊಂಡ್ರೆ ಅವ್ರು ಮಾಡ್ತಾ ಇರೋದು ಇಲ್ಲ, ಇರೋ ಜನಗಳೆಲ್ಲ ತಿಳ್ಕೊಬೇಕು, ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡಬೇಕು. ನಮ್ಮ ಅಭಿಪ್ರಾಯ. ಏನಾಗುತ್ತೆ? ನಮ್ಮ ಅಣ್ಣ ಆಗಬೇಕು, ನಮ್ಮ ದೊಡ್ಡಪ್ಪ ಮಗ ದಯಾನಂದ್. ಇನ್ನೊಂದು ಪ್ರತ್ಯೇಕ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ 38 ವರ್ಷದ ಶ್ರೀನಿವಾಸ್ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಮಂಚೇನಹಳ್ಳಿ ಸಮೀಪ ಟವರ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಶ್ರೀನಿವಾಸ್ ಭಾನುವಾರ ರಾತ್ರಿ ಕೆಲಸದ ನಿಮಿತ್ತ ಪೋಷಟ್ಟಹಳ್ಳಿ ಕಡೆಗೆ ತೆರಳುತ್ತಿದ್ದ ವೇಳೆ ಅಪರಿಚಿತ ವಾಹನವೊಂದು ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಶ್ರೀನಿವಾಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದ ಬಳಿಕ ಮೃತದೇಹವನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಡಿಕ್ಕಿ ಹೊಡೆದ ವಾಹನ ಹಾಗೂ ಅದರ ಚಾಲಕನ ಪತ್ತೆಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ತನಿಖೆ ಆರಂಭಿಸಿದ್ದು 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ನನ್ನ ಹೆಸರು ಕಾಂತರಾಜು ಅಂತ. ನಮ್ಮ ಬಾಮೈದ ಶ್ರೀನಿವಾಸ್ ಅಂದ್ಬಿಟ್ಟು ಹೊನ್ನೇನಹಳ್ಳಿಯವರು. ಅವರು ಟವರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಮಂಚೇನಹಳ್ಳಿ ಹತ್ರ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಯಾವುದೋ ವೆಹಿಕಲ್ ಕುತ್ಕೊಂಡು ಹೋಗಿರೋದು, ಹಂಗಾಗ್ಬಿಟ್ಟು ಅದು ಡೆತ್ ಆಗಿದೆ. ಹೆಡ್ ಇಂಜುರಿ ಆಗಿಬಿಟ್ಟು ಡೆತ್ ಆಗಿದೆ. ನಮಗೂ ಫೋನ್ ಬಂದ ಮೇಲೆ ಬಂದು ನೋಡ್ಲಾಗಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಬಾಡಿ ತೋರಿಸಿದ್ರು. ವೆಹಿಕಲ್ ಡೀಟೇಲ್ಸ್ ಇನ್ನೂ ಸಿಕ್ಕಿಲ್ಲ ಅಂದರು. ನೋಡಿದೆ ಮಂಚೇನಹಳ್ಳಿ ಹತ್ರ, ಪೋಷಟ್ಟಹಳ್ಳಿ ಕೆಲಸಕ್ಕೆ ಅಂತ ಹೋಗಿರೋದು ಅಂತ ಗೊತ್ತಾಯಿತು. ಮನೇಲಿ ಹೇಳ್ಬಿಟ್ಟು ಆ ಥರ ಹೋಗಿದ್ದಾರೆ. ರಾತ್ರಿ 10:30 ಹೊರಡ್ಬೇಕಾದ್ರೆ ಕಾಲಿಗೆ ಬಂದಿದೆ, ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆಮೇಲೆ 3 ಗಂಟೆಯಲ್ಲಿ ಪೊಲೀಸವರು ಫೋನ್ ಮಾಡಿದ್ದಾರೆ ಮನೆಯವ್ರಿಗೆ. ಫೋನ್ ಮಾಡಿದಾಗ ಅವ್ರು ಬಂದು ನೋಡ್ಲಾಗಿ ಹೆಡ್ ಇಂಜುರಿ ಆಗಿದೆ ಅಂತ ಗೊತ್ತಾಗಿದೆ. ಅಪಘಾತ. ಟವರ್ ಟೆಕ್ನಿಷಿಯನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ವಯಸ್ಸವ್ರಿಗೊಂದು 38 ವರ್ಷ ಆಗಿತ್ತು. ಮದುವೆ ಆಗಿದೆ, ತಂದೆ ತಾಯಿ ಇದ್ದಾರೆ, ಮಕ್ಕಳೇನಿಲ್ಲ, ಯಾರು ಇಲ್ಲ. ಮದುವೆಗೂ 4 ವರ್ಷ ಆಗಿದೆ. ತಂದೆ ತಾಯಿ ಸ್ವಂತ ಊರು ಹೊನ್ನೇನಹಳ್ಳಿ, ಚಿಕ್ಕಬಳ್ಳಾಪುರ. ಒಟ್ಟಾರೆ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ನಡೆದ 2 ಪ್ರತ್ಯೇಕ ರಸ್ತೆ ಅಪಘಾತಗಳು 2 ಕುಟುಂಬಗಳ ಬದುಕನ್ನೇ ಕತ್ತಲಿಗೆ ತಳ್ಳಿವೆ. ಒಂದು ಕುಟುಂಬದಲ್ಲಿ ತಂದೆಯನ್ನು ಕಳೆದುಕೊಂಡ ನೋವಿನ ನಡುವೆ ಮಗ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದು ಕುಟುಂಬದ ಆಸರೆಯಾಗಿದ್ದ ವ್ಯಕ್ತಿ ಅಪರಿಚಿತ ವಾಹನದ ಡಿಕ್ಕಿಗೆ ಬಲಿಯಾಗಿದ್ದಾನೆ. ಅಪಘಾತಗಳ ನಿಖರ ಕಾರಣ ಪತ್ತೆ ಹಾಗೂ ಪರಾರಿಯಾಗಿರುವ ವಾಹನದ ಚಾಲಕನ ಬಂಧನಕ್ಕಾಗಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ನೀಟ್ ಹಾಗೆ
CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯುತ್ತಿರುವ ಬೆನ್ನಲ್ಲೇ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲೂ ಪುರಸಭೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಅಂಗಡಿಗಳನ್ನು ತೆರವುಗೊಳಿಸಿರುವ ಕ್ರಮಕ್ಕೆ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ್ದ ಸಣ್ಣ ಪುಟ್ಟದವ್ರ ಕೈ ಮೇಲೆ ಹಾಕದೆ 7-8 ಕೋಟಿ ಐದಾವೆ. ಎಷ್ಟೋ 2 ಥಿಯೇಟರ್ ಇದಾವೆ, 2 ಕಾಲೇಜುಗಳು, 4-5 ಇದಾವೆ, ಅರ್ಧ ಊರೇ ಇದೆ. ಇದನ್ನ ಕೇಳೋರು ಯಾರಿಲ್ಲ. ಒತ್ತುವರಿ ಮಾಡಿದಾರ, ಎಲ್ಲಿ ಮಾಡ್ತಾ ಇದಾರೆ? ಅದರಿಂದಾನೇ ಇದು ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ದೊಡ್ಡ ದೊಡ್ಡವರು ಲಂಚ ತಗೊಂಡು ಮಾಡ್ತಾ ಇರೋದು ಅವರು. ಫುಟ್ಪಾತ್ ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯನ ಇದು? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಿದರು. ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಬಂದು ಅಂಗಡಿಗಳಲ್ಲಿದ್ದಂತಹ ವಸ್ತುಗಳನ್ನು ಹೊರಗೆ ಹಾಕಿ ತೆರವುಗೊಳಿಸಿರುವುದಾಗಿ ವ್ಯಾಪಾರಸ್ಥರು ಆರೋಪಿಸಿದ್ದಾರೆ. ನಾವು ಪುರಸಭೆಗೆ ತೆರಿಗೆ ಹಾಗೂ ವಿದ್ಯುತ್ ಬಿಲ್ ಪಾವತಿಸಿ ವ್ಯಾಪಾರ ನಡೆಸುತ್ತಿದ್ದೇವೆ. ಮನೆ ಇಲ್ಲದೆ ಅಂಗಡಿಯಲ್ಲೇ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಶ್ರೀಮಂತರ ರಸ್ತೆ ಒತ್ತುವರಿಯನ್ನು ತೆರವುಗೊಳಿಸದೆ ಬಡವರ ಬದುಕಿನ ಮೇಲೆ ಅಧಿಕಾರಿಗಳು ಹೊಡೆತ ನೀಡುತ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಮತ್ತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು.
ಮಾತ್ರ ಹೇಳ್ತೀನಿ ಈ ಫುಟ್ಪಾತ್ ಅಲ್ಲಿ ನಾವು ಜೀವನ ಮಾಡ್ತಾ ಇದ್ದೀರಿ, ಓಕೆ, ಅದು ಅಧಿಕಾರ ಅವ್ರಿಗಿದೆ. ಉಲ್ಲಂಘನೆ ಮಾಡೋದು ಬೇಡ. ನಮ್ಮ ತರ ಮುಂದ್ಗಡೆ ಅಂಗಡಿಗಳಲ್ಲಿ ಅಂದ್ರೆ ಸಂಗಮ್ ಟಾಕೀಸ್ ಮುಂದ್ಗಡೆ ಆ ರೋಡನ್ನು ಇದೇ ತರ ಮಾಡ್ಬೇಕು. ಅವಾಗ ನಾನು ಒಪ್ಕೊಂತೀನಿ, ಹೆಮ್ಮೆ ಅಂತೀನಿ. ಆ ಕಡೆಯಿಂದ ನೀನು ಮಾಡ್ಕೊಂಡ್ ಬರ್ತೀರಿ, ಯಾವ್ದ ಸಣ್ಣ ಪುಟ್ಟದವ್ರ ಕೈ ಮೇಲೆ ಹಾಕದೆ 7-8 ಕೋಟಿ ಐದಾವೆ. ಎಷ್ಟೋ 2 ಥಿಯೇಟರ್ ಇದಾವೆ, 2 ಕಾಲೇಜುಗಳು, 4-5 ಇದಾವೆ, ಅರ್ಧ ಊರೇ ಇದೆ. ಇದನ್ನ ಕೇಳೋರು ಯಾರಿಲ್ಲ. ಮಾಡಿದಾರ ಎಲ್ಲಿ ಮಾಡ್ತಾ ಇದಾರೆ? ಅದರಿಂದಾನೇ ಇದು ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ದೊಡ್ಡವರು ಲಂಚ ತಗೊಂಡು ಮಾಡ್ತಾ ಇರೋದು ಅವರು. ಫುಟ್ಪಾತ್ ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ ಈ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯನ ಇದು? ಫಸ್ಟ್ ಅದು ಮಾಡ್ಕೊಂಡ್ಬಂದು ಆಮೇಲೆ ಇದು ಬರ್ಬೇಕು. ಅವರು ಒಂದ್ ಕಣ್ಣು ಬೆಣ್ಣೆ ಒಂದ್ ಕಣ್ಣು ಸುಣ್ಣ ಮಾಡ್ತಾ ಇದಾರಲ್ಲ ಅವರು. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹೇಳಿ? ಈಗ ಅದನ್ನ ಈಗ ಬಿಲ್ಡಿಂಗ್ ಕಟ್ಕೊಂಡಿರೋಂತನ್ನ ತೆರವು ಮಾಡ್ತಿಲ್ಲ, ಅದನ್ನ ಬಿಟ್ಟು ಇಲ್ಲಿ ಬಂದವರಲ್ಲ. ಇದರಲ್ಲಿ 30-40 ವರ್ಷದಿಂದ ಅಂತ ಇವ್ರು ಹೇಳ್ತಾ ಇದ್ದಾರೆ ಯಜಮಾನರು. ನಾವು ಹುಟ್ಟು ಬೆಳೆದ 55 ವರ್ಷ ಆಗಿದೆ. ನಾವೇನು ಮಾಡ್ಕೊಳಕ್ಕಾಗಿಲ್ಲ. ಇರೋರ್ಗೆ ಹೋಗ್ತಾ ಇದ್ದೇವೆ ಹೊರತು ಮನೆ ಇಲ್ಲ. ಇವಾಗೂ ಬಾಡಿಗೆ ಮನೇಲಿ ಇದ್ದೀರಿ. ನೀವೇನ್ ಕೆಲಸ ಮಾಡ್ತೀರಿ? ನಾವು ಪೇಂಟ್ ಕೆಲ್ಸಕ್ಕೆ ಹೋಗ್ತೀರಿ, ಫುಟ್ಪಾತ್ ಅಲ್ಲಿ ಚಿಗುರಿ ವ್ಯಾಪಾರ ಮಾಡ್ತೀರಿ. ಆಟೋ ಇದೆ, ಬೆಣ್ಣೆ ಒಂದ್ ಕಣ್ಣು ಸುಣ್ಣ ಮಾಡ್ತಾ ಇದ್ದಲ್ಲ ಅಧಿಕಾರಿಗಳು. ಫಸ್ಟ್ ಅದು ಮಾಡಿ ಅಂತ ಹೇಳಿ, ಆಮೇಲೆ ಸಣ್ಣ ಪುಟ್ಟ ಅಧಿಕಾರಿಗಳು ಸಣ್ಣ ಪುಟ್ಟ ಕೈ ಹಾಕ್ಲಿ. ಅವರು ನಿಮ್ಗೆ ಯಾವ್ದೇ ನೋಟಿಸ್ ಕೊಡ್ತೀರಾ? ಏಕಾಗಿ ಮಾಡ್ತಾ ಇರೋದು ಇರಲ್ಲ. 7 ತಿಂಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ಓಕೆ, ಹೇಳಿದ್ದಾರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀವಿ. ಒಂದ್ ಕಡೆಯಿಂದ ಆ ಕಡೆಯಿಂದ ಮಾಡ್ಕೊಂಡ್ ಬಂದು ನೀವು ಎತ್ಸಿದ್ರೆ ಅದು ಹೆಮ್ಮೆ ಅಂತ ಇದೆ. ದೊಡ್ಡವ್ರನ್ನ ಬಿಟ್ಬಿಟ್ಟು ನೀವು ಸಣ್ಣವ್ರನ್ನ ಬಂದ ಅಲ್ಲಾಡ್ಸಿದ್ರೆ ಏನ್ ಪ್ರಯೋಜನ ಹೇಳಿ? ನಮ್ಮ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು. ಒಟ್ಟಾರೆ ವಿಜಯಪುರದಲ್ಲಿ ನಡೆದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಪುರಸಭೆ ಅಧಿಕಾರಿಗಳ ಕ್ರಮದ ಬಗ್ಗೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ವಿನಯ್, ಎಂಎಂಕೆ ನ್ಯೂಸ್, ದೇವನಹಳ್ಳಿ. ಇಲ್ಲೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿರ್ಮಾಣವಾಗುತ್ತಿದ್ದ ಅಂಗನವಾಡಿ ಕಟ್ಟಡದ ಕಾಮಗಾರಿ ಹಲವು ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದು, ಅಪೂರ್ಣ ಕಟ್ಟಡ ಇದೀಗ ಅಕ್ರಮ ಚಟುವಟಿಕೆಗಳಿಗೆ ಆಶ್ರಯ ತಾಣವಾಗಿ ಮಾರ್ಪಟ್ಟಿದೆ. ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಅಂಗನವಾಡಿ ಕಟ್ಟಡದ ಕಾಮಗಾರಿ ಹಲವು ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದು, ಅಪೂರ್ಣ ಕಟ್ಟಡ ಇದೀಗ ಸಮಾಜಘಾತುಕ ಚಟುವಟಿಕೆಗಳಿಗೆ ಆಶ್ರಯ ತಾಣವಾಗಿ ಮಾರ್ಪಟ್ಟಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಅಂಗನವಾಡಿ ಮಕ್ಕಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಆರಂಭಿಸಲಾದ ಕಟ್ಟಡ ನಿರ್ಮಾಣ ಕಾಮಗಾರಿ ಮಧ್ಯದಲ್ಲಿ ನಿಂತಿರುವ ಪರಿಣಾಮ ಕಟ್ಟಡದ ಸುತ್ತಮುತ್ತ ಮದ್ಯಪಾನ ಮಾಡುವವರ ಹಾವಳಿ ಹೆಚ್ಚಾಗಿದೆ. ಕಟ್ಟಡದ ಒಳಗೆ ಹಾಗೂ ಸುತ್ತಮುತ್ತ ಕುಡಿದು ಬಿಸಾಡಿರುವ ಪ್ಲಾಸ್ಟಿಕ್ ಲೋಟಗಳು, ಮದ್ಯದ ಎಣ್ಣೆ ಪ್ಯಾಕೆಟ್ಗಳು, ತ್ಯಾಜ್ಯ ವಸ್ತುಗಳು ಎಲ್ಲೆಂದರಲ್ಲಿ ಬಿದ್ದಿದ್ದು ಪರಿಸರ ಅಶುಚಿಯಾಗಿ ಮಾರ್ಪಟ್ಟಿದೆ. ಶಾಲಾ ಮಕ್ಕಳು ಪ್ರತಿದಿನ ಇದೇ ಆವರಣದಲ್ಲಿ ಸಂಚರಿಸುವುದರಿಂದ ಅವರ ಸುರಕ್ಷತೆ ಮತ್ತು ಆರೋಗ್ಯದ ಬಗ್ಗೆ ಪೋಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಲಾ ಆವರಣದಲ್ಲೇ ಇಂತಹ ಅಹಿತಕರ ಚಟುವಟಿಕೆಗಳು ನಡೆಯುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಅಪೂರ್ಣ ಕಟ್ಟಡವನ್ನ ಬೇಲಿ ಹಾಕದೆ ಕಟ್ಟಿರುವುದರಿಂದ ಅನಧಿಕೃತ ಪ್ರವೇಶ ಸುಲಭವಾಗಿದ್ದು, ರಾತ್ರಿ ವೇಳೆಯಲ್ಲಿ ಕುಡುಕರ ಅಡ್ಡಿಯಾಗಿ ಬಳಸಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸ್ಥಗಿತಗೊಂಡ ಕಾಮಗಾರಿಯನ್ನ ತಕ್ಷಣ ಪುನರಾರಂಭಿಸಿ ಶೀಘ್ರ ಪೂರ್ಣಗೊಳಿಸಬೇಕು. ಅಲ್ಲದೆ ಶಾಲಾ ಆವರಣದಲ್ಲಿ ಅಕ್ರಮವಾಗಿ ಮದ್ಯಪಾನ ಮಾಡುವವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಕಟ್ಟಡದ ಸುತ್ತಮುತ್ತ ಸ್ವಚ್ಛತೆ ನಡೆಸಿ ಅಗತ್ಯ ಭದ್ರತಾ ಕ್ರಮಗಳನ್ನು ಜಾರಿಗೊಳಿಸುವಂತೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಗೋವಿಂದರಾಜು ಅಂತ, ಮಿಂಕನಗುರ್ಗಿ ಗ್ರಾಮಸ್ಥ. ವಿಷಯ ಏನಪ್ಪ ಅಂತಂದರೆ, ಸರ್ಕಾರಿ ಶಾಲೆಯ ಆವರಣದಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಆ ಕಟ್ಟಡ ಕಾರ್ಯಕ್ರಮ ಸ್ಥಗಿತಗೊಂಡಿದ್ದು, ಈಗ ಏನು ತೊಂದರೆ ಆಗ್ತಿದೆ ಅಂತಂದರೆ ಆ ಸ್ಥಳದಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಕುಡುಕರ ಕಾಟ ತುಂಬಾ ನಡೀತಿದೆ. ದಯವಿಟ್ಟು ನನ್ನಲ್ಲಿ ಮನವಿ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ, ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಬೇಗ ಕಟ್ಟಡ ಕಾರ್ಯಕ್ರಮ ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.
ಶಾಲೆ ಮತ್ತು ಅಂಗನವಾಡಿಯಂತಹ ಮಕ್ಕಳಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ನಿರ್ಲಕ್ಷ್ಯ ಮುಂದುವರೆದರೆ ಗಂಭೀರ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂಬ ಆತಂಕವೂ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ. ಕೆಪಿ ಸಮೀರಾಚಾರಿ ಜೊತೆ ನಾಸೀರ್, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರೋ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸಮಾಜ ಸೇವಕ ಹಾಗೂ ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಡ ಕುಟುಂಬ ಸದಸ್ಯರು ಮರಣ ಹೊಂದಿದರೆ ಅಂತಹ ಕುಟುಂಬಗಳಿಗೆ ತಲಾ 5,000 ರೂಪಾಯಿ ನೆರವು ನೀಡುವುದಾಗಿ ಪ್ರಕಟಿಸಿದ್ದಾರೆ.
ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೆರಡು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಹರೀಶ್ ಕೆ ರೆಡ್ಡಿ ಈ ಹಿಂದೆ ಚಿಕ್ಕಬಳ್ಳಾಪುರ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಡವರಿಗೆ ಗೋವುಗಳನ್ನು ದಾನ ಮಾಡುವ ಮೂಲಕ ಗಮನ ಸೆಳೆದಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ನೆಲೆಸಿರುವ ವಿಶ್ವ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ಸೋಮವಾರ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ओम श्री गुरुभ्यो नमः हरि ओम पूर्वोच्चरिताय जां भागवत भोगनंदीश्वर स्वामिनः प्रीत्यर्थं ಇನ್ನು ಸಮಾಜ ಸೇವೆ ಮತ್ತು ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷರಾಗಿರುವ ಹರೀಶ್ ಕೆ ರೆಡ್ಡಿ ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬದ ಸದಸ್ಯರು ಮೃತಪಟ್ಟರೆ ಅಂತಹ ಕುಟುಂಬಗಳಿಗೆ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ತಲಾ 5,000 ರೂಪಾಯಿ ಆರ್ಥಿಕ ನೆರವು ನೀಡಲು ಮುಂದಾಗಿದ್ದಾರೆ. ಕುರಿತು ಪ್ರತಿಕ್ರಿಯಿಸಿರುವ ಅವರು, ಬಡ ಕುಟುಂಬಗಳು ದುಃಖದ ಸಮಯದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದಂತೆ ಮಾನವೀಯತೆಯ ನೆಲೆಯಲ್ಲಿ ಈ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸರ್, ಏನು ಈ ದಿನ ಭಾಳ ವಿಶಿಷ್ಟವಾದಂತಹ ದಿನ. 100 ಮಕರ ಸಂಕ್ರಾಂತಿಗೆ ಸಮನಾದ ದಿನ ಇವತ್ತಿನ ದಿನ ಶ್ರೀ ಮಹಾ ಪರಮೇಶ್ವರನ ದಿನ ಆಗಿರೋದ್ರಿಂದ ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ರೈತರಿಗೆ ಉತ್ತಮವಾದ ಮಳೆ ಬೆಳೆ ಆಗಲಿ, ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಎಲ್ಲರ ಕುಟುಂಬಗಳು ಸಮೃದ್ಧಿಯಾಗಿ ಬೆಳಗಲಿ ಅಂತ ಆ ಶ್ರೀ ಪರಮೇಶ್ವರನಲ್ಲಿ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಒಂದು ಮಹತ್ವದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಜನ್ಮ ಪಡಿಬೇಕಂದ್ರೂ ಆ ಶಿವನ ಆಜ್ಞೆ ಇರಬೇಕು, ನಾವು ಅಂತ್ಯ ಆಗಬೇಕಂದ್ರೂ ಕೂಡ ಆ ಶಿವನ ಆಜ್ಞೆ ಇರಬೇಕು. ಆ ಒಂದು ಶಿವನ ಆಜ್ಞೆಯಿಂದ, ಶಿವನ ಒಂದು ಆಶೀರ್ವಾದದಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕು ಎರಡೂ ತಾಲೂಕಿನಲ್ಲಿ ಯಾರ್ಯಾರು ಅರ್ಹ ಬಡವರು, ಅದರಲ್ಲೂ ಕೂಡ ಶೋಷಿತರು ಯಾರ್ಯಾರು ಅವ್ರ ಕೈಯಲ್ಲಿ ಒಂದು ಏನು ನಿಧನರಾದರೆ ಅಂತ್ಯಕ್ರಿಯೆ ಮಾಡೋಕ್ಕೆ ಅವ್ರಿಗೆ ಅಷ್ಟೊಂದು ಶಕ್ತಿ ಇರಲ್ಲ, ಅಂಥ ಕುಟುಂಬಗಳಿಗೆ ಇವತ್ತು ನಾನು ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಅವರ ಒಂದು ಮನೆಯ ಮಗನಾಗಿ ಅವ್ರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಮಾಡ್ತಾಯಿದ್ದೀನಿ. ಅವರ ಒಂದು ಅಂತ್ಯಕ್ರಿಯೆಗೆ ಇವತ್ತಿನ ದಿನ ನಾನು ನಮ್ಮ ಒಂದು ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ 5,000 ರೂಪಾಯಿ ಸಹಾಯಧನವನ್ನು ಕೂಡ ಅವರ ಒಂದು ನೆರವಿಗೆ ನಾನು ಘೋಷಣೆಯನ್ನು ಮಾಡ್ತಾಯಿದ್ದೀನಿ ಸರ್. ಯಾಕೆ ಈ ಘೋಷಣೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತಿನ ದಿನ ಅನೇಕರು ನಮ್ಮ ಹತ್ರ ಪ್ರತಿದಿನ ಬಂದು ನಮ್ಮನ್ನು ಏನೋ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಹತ್ರ ವೈಯಕ್ತಿಕವಾಗಿ ಬಂದು ಗೊತ್ತಿರೋ ಅಂಥವ್ರು ನಮ್ಮ ಹತ್ರ ಹಣ ಪಡ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನೊಂದಷ್ಟು ಜನ ಯಾರ್ಯಾರು ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅಂಥವ್ರಿಗೂ ಕೂಡ ಈ ಉಪಯೋಗ ಆಗಲಿ, ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಇದೊಂದು ಉಪಯೋಗ ಆಗಿ ಇವತ್ತು ಹುಟ್ಟಿದಾಗ ಎಲ್ಲರೂ ಜೊತೆಯಲ್ಲಿರ್ತಾರೆ, ಸಂಬಂಧಗಳು ಬರ್ತದೆ, ರಕ್ತ ಸಂಬಂಧಗಳು ಬರ್ತಾರೆ, ಸ್ನೇಹ ಬಳಗ ಬರ್ತಾರೆ, ಅದಕ್ಕೂ ಮೀರಿ ಇರೋರೆಲ್ಲರೂ ಕೂಡ ಒಂದು ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಸಾವು ಕೂಡ ನನ್ನ ಪ್ರಕಾರ ಪರಮೇಶ್ವರನ ಪ್ರಕಾರ ಶುಭ ಕಾರ್ಯ ಆಗಿರೋದ್ರಿಂದ ಇವತ್ತು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸರ್.
ಒಟ್ಟಾರೆ ದುಃಖದಲ್ಲಿರುವ ಕಡು ಬಡ ಕುಟುಂಬಗಳಿಗೆ ನೆರವಿನ ಹಸ್ತ ಚಾಚುವ ಉದ್ದೇಶದಿಂದ ಹರೀಶ್ ಕೆ ರೆಡ್ಡಿ ಘೋಷಿಸಿರುವ ಈ ಯೋಜನೆ ಸಾರ್ವಜನಿಕರ ಗಮನ ಸೆಳೆದಿದ್ದು ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಗೆ ಮತ್ತೊಂದು ಹೊಸ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ವಿಳಂಬ ಧೋರಣೆಯನ್ನು ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರಸಭೆ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಈಗ ಇದರ ಪೂರಕವಾಗಿ ಬರಲೇಬೇಕು ಗೆಳೆಯರೇ, ಸಭೆಯ ಶಿಸ್ತನ್ನು ಕಾಪಾಡಿ ದಯವಿಟ್ಟು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ವಿಳಂಬ ಧೋರಣೆಯನ್ನ ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರಸಭೆ ಕಚೇರಿಯ ಆವರಣದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷ ಚೆನ್ನಪ್ಪ, ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ತಾವು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಹಾಗೂ ಅಧಿಕಾರಿಗಳು ಸೂಕ್ತ ಸ್ಪಂದನೆ ನೀಡುತ್ತಿಲ್ಲ. 2022ರಲ್ಲಿ ಇದೇ ಸ್ಥಳದಲ್ಲಿ 20 ದಿನಗಳ ಕಾಲ ಧರಣಿ ನಡೆಸಿದ್ರೂ ಅಧಿಕಾರಿಗಳು ಗಮನ ಹರಿಸಿಲ್ಲ. ಪ್ರತಿಮೆ ಅನಾವರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ನೀಡಿದ ಭರವಸೆಯನ್ನ ಈಡೇರಿಸುತ್ತಿಲ್ಲ. ಕಳೆದ ಬಾರಿಯ ಸಭೆಯನ್ನ ಕೂಡ ಅಧಿಕಾರಿಗಳು ಸರಿಯಾದ ಸಮಯದಲ್ಲಿ ಕರೆಯಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಪ್ರತಿಮೆಯ ನಿರ್ಮಾಣ ಕಾರ್ಯವು ನಿಗದಿತ ರೂಪುರೇಷೆಯಂತೆಯೇ ಆಗಬೇಕು ಎಂದು ಸಂಘಟನೆ ಪಟ್ಟು ಹಿಡಿದಿದೆ. ಬೇರೆ ಯಾವುದೇ ಸ್ಥಳದ ಪರಿಶೀಲನೆ ಬೇಡ ಎಂದು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ತಿಳಿಸಿದೆ. ಈ ಸಂಬಂಧ ಈಗಾಗಲೇ ಅಧಿಕಾರಿಗಳಿಗೆ 1 ತಿಂಗಳ ಗಡುವು ನೀಡಲಾಗಿದೆ. ನಿಗದಿತ ಅವಧಿಯೊಳಗೆ ಬೇಡಿಕೆ ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸರ್, ಗೌರಿಬಿದನೂರು ದಲಿತ ಸಂಘಟನೆಗಳಿಂದ ಅಂಬೇಡ್ಕರ್ ಪುತ್ಥಳಿ ಅನಾವರಣಕ್ಕೆ 1-2 ಬಾರಿ ಪ್ರತಿಭಟನೆಗಳು ಕೂಡ ಮಾಡಿದ್ದೀರಾ. ಯಾಕೆ ಅಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿನ ಅನಾವರಣ ಮಾಡೋದಕ್ಕೆ ಇದು ಮಾಡ್ತಿದ್ದಾರೆ? ಎಲ್ಲಿ ಜಾಗ ಹುಡುಕಿದ್ದಾರೆ ಏನು ಅಂತ ಸರ್, ಅಧಿಕಾರಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಸರ್. ಅಂಬೇಡ್ಕರ್ ವೃತ್ತಕ್ಕೆ ನಾವು ಪ್ರಾರಂಭದಿಂದಲೂ ನಾವು ಸ್ಟೂಡೆಂಟ್ಗಳಾಗಿದ್ದಾಗಿಂದಲೂ ಅಲ್ಲಿ ಅಂಬೇಡ್ಕರ್ ವೃತ್ತ ಅಂತ ಇದು ಮಾಡ್ತೀವಿ. ಆಮೇಲೆ ಪುರಸಭೆ ಅಂಗೀಕಾರ ಮಾಡಿ ಅಲ್ಲಿ ಒಂದು ನಾಮಕರಣನೂ ಕೂಡ ಮಾಡ್ತೀವಿ. ಆ ನಂತರ ದಿನಗಳಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಡಬೇಕು ಅಂತ ಹೇಳ್ಬಿಟ್ಟು ನಾವು ಸುಮಾರು ಸಾರಿ ಅಧಿಕಾರಿಗಳ ಗಮನಕ್ಕೆ ತಂದರೆ 2022ರಲ್ಲಿ ಇಲ್ಲೇ 20 ದಿನ ಧರಣ ಕುಂತೀವಿ. ಆದರೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಹಾಗೆ ಬಿಟ್ಟಿದೆ. ಅಂದರೆ ಯಾಕೆ ಮಾಡ್ತಾ ಇಲ್ಲ? ಲಾಸ್ಟು ಕಳೆದ ಬಾರಿ 22ನೇ ತಾರೀಕೇನೋ ಡೇಟ್ ಕೊಟ್ಟಿದ್ರು ತಹಸೀಲ್ದಾರ್ ಅವರು. ಯಾಕೆ ಮೀಟಿಂಗ್ ಯಾಕೆ ಕರಲಿಲ್ಲ ಏನು ಅಂತ? ಸರ್, ಇದು ಈ ತಹಸೀಲ್ದಾರ್ಗೆ ಅವರು ತುಂಬ ಹುಡುಗಾಟಿಕೆಯಲ್ಲಿ ವ್ಯವಹಾರಗಳು ಮಾಡ್ತಾ ಇದ್ದಾರೆ. ಅವರಿಗೆ ಅನುಭವಗಳಿಲ್ಲ. ನಮಗೆ ಏಪ್ರಿಲ್ 14ನೇ ತಾರೀಕು ಅದಕ್ಕೆ ಮೊದಲು ಒಂದು ಮೀಟಿಂಗ್ ಕೊಟ್ಟರು. ನಮ್ಮ ಗೆಳೆಯರೆಲ್ಲನೂ ಒತ್ತಾಯ ಮಾಡಿದ್ರು, ಇಲ್ಲ ನಾವು ಬೈಕಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಕೂಡ ಎಲ್ರಿಗೂ ಒಪ್ಪಿಸಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ನಾವು ಎಲ್ಲರೂ ಸೇರಿ ಮಾಡೋಣ, ಆ ನಂತರ ಅವರೇ ಒಂದು ಕರೆದು ವ್ಯವಹಾರ ಮಾಡಲಿ ಅಂತ ಹೇಳಿದ್ರು. ತಹಶೀಲ್ದಾರ್ ಅದಕ್ಕೆ ಒಪ್ಕೊಂಡ್ರು. 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಆಗೋಯಿತು. 24ನೇ ತಾರೀಕು RC ಕೋರ್ಟ್ ಇದೆ ಅಂದರು. 27ನೇ ತಾರೀಕು ಮತ್ತು ನಿಮ್ಮನ್ನೆಲ್ಲ ಸಭೆ ಕರಿತೀವಿ, ಅದರಲ್ಲಿ ಮಾತಾಡೋಣ ಅಂತ ಹೇಳಿದ್ರು. 27ರಿಂದ ಇದುವರೆಗೂ ಕೂಡ ಅವರು ಸಭೆ ಕರೀತಿದ್ದಾರೆ. ಇಂದಿನ 24ನೇ ತಾರೀಕು ಒಂದು ಡೇಟ್ ಕೊಟ್ಟು ನಾವು ಎಲ್ಲರೂ ಅಲ್ಲಿಗೆ ಹೊರಡೋಕ್ಕೆ ಸಿದ್ಧ ಆಗಿದ್ವಿ. ಆಫೀಸ್ ಹತ್ರ ದಾರಿಯಲ್ಲಂದರೆ ನಾವು ಇನ್ನೂ ಹೋಗ್ತಾ ಇರಬೇಕಾದ್ರೆ ವೆಲ್ಫೇರ್ ಆಫೀಸ್ ಕಡೆಯಿಂದ ಒಂದು ಫೋನ್ ಮಾಡಿಸ್ತಾರೆ. ಇವತ್ತು ಇವರು ಸಂಸದರು ಬರ್ತಾ ಇದ್ದಾರೆ, ನಾವು ಮೀಟಿಂಗ್ ಮಾಡೋದಕ್ಕಾಗೋದಿಲ್ಲ, ನೆಕ್ಸ್ಟ್ ಡೇಟ್ ಹೇಳ್ತೀವಿ. ಸರಿ, ನಾವು ಸುಮ್ಮನೆ ಆದರೆ ಇದುವರೆಗೂ ಕೂಡ ನಮಗೆ ಮೀಟಿಂಗೂ ಕರೆದಿಲ್ಲ, ಏನು ಸಮಸ್ಯೆ ಅಂತ ಚರ್ಚೆಗೂ ಕರೀಲಿ, ಮೀಟಿಂಗ್ ಬೇಡ. ಪ್ರತಿಭಟನಾಕಾರರ ಬೇಡಿಕೆಗೆ ಸ್ಪಂದಿಸಿದ ಪೌರಾಯುಕ್ತ ರಮೇಶ್ ಮಾತನಾಡಿ, ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆಯ ವಿಷಯವನ್ನ ತಾವು ಗಂಭೀರವಾಗಿ ಪರಿಗಣಿಸಿದ್ದು ಈ ಕಾರ್ಯವನ್ನ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ನಿರ್ವಹಿಸುವ ಭರವಸೆಯನ್ನ ನೀಡಿದ್ದಾರೆ. ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನ ಸ್ವೀಕರಿಸಿ ಮಾತನಾಡಿದ ಉಪತಹಸೀಲ್ದಾರ್ ಆಶಾ, ಸದ್ಯ ತಹಸೀಲ್ದಾರ್ ಅವರು ಚುನಾವಣಾ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಪ್ರತಿಭಟನಾಕಾರರು ಸಲ್ಲಿಸಿದ ಮನವಿ ಪತ್ರವನ್ನ ತಕ್ಷಣವೇ ಜಿಲ್ಲಾಧಿಕಾರಿಗಳ ಕಚೇರಿಗೆ ರವಾನಿಸುತ್ತೇವೆ. ಈ ವಿಷಯದ ಕುರಿತು ತಹಸೀಲ್ದಾರ್, ನಗರಸಭೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು. ಕಾನೂನು ಚೌಕಟ್ಟಿನಲ್ಲಿ ಸಾರ್ವಜನಿಕರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ.
ತಹಸೀಲ್ದಾರ್ ಸಾಹೇಬ್ರು ಎಲೆಕ್ಷನ್ ಇದರಲ್ಲಿ ಬಿಸಿ ಇದ್ದಾರೆ. ಇವಾಗ ಏನು ನೀವು ಮೆಮೊರಾಂಡಮ್ ಕೊಟ್ಟಿದ್ದೀರಾ ಅದನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ತಹಸೀಲ್ದಾರು ಮತ್ತೆ ನಗರಸಭೆ ಆಯುಕ್ತರು ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಏನು ಕಾನೂನಾತ್ಮಕವಾಗಿ ಮಾಡಿಕೊಡ್ತಾರೆ. ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸತ್ಯನಾರಾಯಣ, ಮುಖಂಡರಾದ ಮಲ್ಲಸಂದ್ರ ಗಂಗಾಧರಪ್ಪ, ಬಿಕೆ ನರಸಿಂಹಮೂರ್ತಿ, ಸನಂದಪ್ಪ, ವಕೀಲ ನರಸಿಂಹಮೂರ್ತಿ, ಅಶ್ವತ್ಥಪ್ಪ, ಗಂಗಣ್ಣ, ಲಕ್ಷ್ಮೀನಾರಾಯಣ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ಬೃಹತ್ ಮಲ್ಟಿ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಸಕ ಕೆವೈ ನಂಜೇಗೌಡ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಕಳೆದ 10 ವರ್ಷಗಳಿಂದ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಶಿಬಿರ ಹಾಗೂ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಗ್ರಾಮಾಂತರ ಪ್ರದೇಶದಲ್ಲಿ ಬಡವರ ಆರೋಗ್ಯದ ಹಿತದೃಷ್ಟಿಯಿಂದ ಡಾಕ್ಟರ್ ಕಿರಣ್ ಸೋಮಣ್ಣರವರು ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬಾ ಜನ ಇದು ಗೊತ್ತೇ ಇಲ್ಲ. ಆ ಜನಕ್ಕೆ ಹೆಲ್ತ್ ಕ್ಯಾಂಪ್ಗಳು ತುಂಬಾ ಒಳ್ಳೇದಾಗ್ತದೆ. 10ನೇ ಹೆಲ್ತ್ ಕ್ಯಾಂಪ್ ಇವತ್ತು ಲಕ್ಕೂರಲ್ಲಿ ನಮ್ಮ ಕಿರಣ್ ಆಯೋಜನೆ ಮಾಡಿದ್ದಾರೆ. ನಮ್ಮ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ಕರೆದಿದ್ದಾರೆ. ಇನ್ನು ಹೆಚ್ಚಿಗೆ ಇಂಥ ಹೆಲ್ತ್ ಕ್ಯಾಂಪ್ಗಳನ್ನ ನಮ್ಮ ಮಾಲೂರು ತಾಲೂಕಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸಕ್ತಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕಿರಣ್ಗೆ ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಪಂಚಾಯತಿ ವಾರ್ ಒಂದು ಹೆಲ್ತ್ ಕ್ಯಾಂಪ್ಗಳು ಆಗ್ಬೇಕು. ಪಂಚಾಯತಿ ವಾರ್ ಆಗ್ಬೇಕಾದ್ರೆ ಬರೀ ನೀವೇ ಮಾಡೋದಕ್ಕಿಂತಲೂ ನಾನು ಬೇಕಾದ್ರೆ ನಮ್ಮ ಅಧಿಕಾರಿಗಳಿಗೆಲ್ಲರಿಗೂ ಮಾತಾಡ್ತೀನಿ. ನಮ್ಮ ತಾಲೂಕಿನ ಆಡಳಿತ ಸಹಕಾರ ತಗೊಂಡು ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಒಂದೊಂದು ಕಡೆ ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿ ಆ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡುತ್ತವುದು, ಮತ್ತೆ ಅವ್ರಿಗೆ ಕರ್ಕೊಂಡ್ಬರುತ್ತವುದು, ಹೆಲ್ತ್ ಚೆಕ್ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಡು ಹೋಗಂತವುದು. ನೇರವಾಗಿ ಆ ಲೋಕಲ್ ಗ್ರಾಮ ಪಂಚಾಯತಿ ಆಡಳಿತನೇ ಜವಾಬ್ದಾರಿ ತಗೋಬೇಕು. ಈ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಮೊದಲೇ ಒಂದ್ಸಾರಿ ಇದನ್ನ ಮಾತಾಡಿದ್ದೇವೆ. ಅದನ್ನ ಮಾಡಬೇಕಾಗ್ತದೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ. ಕೂತು ಒಂದು ಮೀಟಿಂಗ್ ಮಾಡಿ ತಾಲೂಕಿನ ಆಡಳಿತ ನಾವು ನೀವು ಕೂಡ. ಇನ್ನು ಈ ವೇಳೆ ಡಾಕ್ಟರ್ ಕಿರಣ್ ಸೋಮಣ್ಣ ಮಾತನಾಡಿ, ಮಾಲೂರು ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ತಂಡದಿಂದ ಗ್ರಾಮೀಣ ಭಾಗದ ವೈದ್ಯಕೀಯ ಸೌಲಭ್ಯ ಕಡಿಮೆ ಇರುವ ಗ್ರಾಮೀಣ ಜನತೆಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಆರೋಗ್ಯವನ್ನು ಅವರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಜವಾಬ್ದಾರಿಯನ್ನು 2017ರಿಂದ ಹಮ್ಮಿಕೊಂಡು ಬರ್ತಿದ್ದು, ಉಚಿತ ಶಿಬಿರದಲ್ಲಿ ನುರಿತ ವೈದ್ಯರ ತಂಡದಿಂದ ರೋಗಿಗಳು ಚಿಕಿತ್ಸೆ, ಔಷಧಿ ಪಡೆದುಕೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಆದ್ಯತೆ ನೀಡಲಾಗಿದೆ ಎಂದು ಡಾಕ್ಟರ್ ಕಿರಣ್ ಸೋಮಣ್ಣ ತಿಳಿಸಿದರು. ಈ ಒಂದು ಆರೋಗ್ಯ ಶಿಬಿರಗಳು 2017ರಿಂದಲೂ ಸಹ ನಮ್ಮ ಒಂದು ತಂಡ ಮಾಲೂರಿನ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಹಳ್ಳಿಗಾಡಿನಲ್ಲಿ ಎಲ್ಲಿ ಒಂದು ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಇರುತ್ತೆ, ಅಲ್ಲಿರ್ತಕ್ಕಂಥ ಗ್ರಾಮೀಣ ಜನತೆಗೆ, ಬಡವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಈ ಒಂದು ಆರೋಗ್ಯನ ಅವ್ರ ಮನೆ ಬಾಗಿಲಿಗೆ ತಗೊಂಡು ಹೋಗ್ಬೇಕು. ನಾನು ಸಹ ಈ ಮಾಲೂರು ತಾಲೂಕಿನಲ್ಲಿ ಒಬ್ಬ ವೈದ್ಯನಾಗಿರೋದ್ರಿಂದ ಇದೊಂದು ನನ್ನ ಜವಾಬ್ದಾರಿ ಅಂತ ನಾನು ತಿಳಿದು 2017ರಿಂದ ಸಹ ಗ್ರಾಮೀಣ ಭಾಗದಲ್ಲೇನೆ ಈ ಒಂದು ಶಿಬಿರಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. 2017ರಿಂದ 2026 ಇವತ್ತು ಈ ನಮ್ಮ 10ನೇ ಬೃಹತ್ ಉಚಿತ ತಪಾಸಣಾ ಶಿಬಿರ, ಔಷಧಿ ವಿತರಣೆ ಜೊತೆಗೆ ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರ. ಈ ಶಿಬಿರದಲ್ಲಿ ಬೆಳಿಗ್ಗೆ ನಾವು 10 ಗಂಟೆಯಿಂದ ಶುರು ಮಾಡಿದ್ದೀವಿ. ಈವರೆಗೂ 2000+ ಸುತ್ತಮುತ್ತ ಇರ್ತಕ್ಕಂಥ ಲಕ್ಕೂರು ಹೋಬಳಿಯ ಗ್ರಾಮಸ್ಥರು ಬಂದು ಈ ಒಂದು ನುರಿತ ತಜ್ಞರ ತಂಡದಿಂದ ಒಂದು ವೈದ್ಯಕೀಯ ಸೌಲಭ್ಯವನ್ನ ಪಡ್ಕೊಂಡಿದ್ದಾರೆ ಅಂತ ನಾನು ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತೇನೆ.
ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ವಿಜಯ ನರಸಿಂಹ, ಕೆಪಿಸಿಸಿ ಸದಸ್ಯ ಅಂಜನಿ ಸೋಮಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಮೂರ್ತಿ, ಕಸಾಪ ಅಧ್ಯಕ್ಷ ಹನುಮಂತಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ತೀವ್ರ ಸ್ವರೂಪಗೊಂಡ ರೈತರ ಭೂ ವಿವಾದ, ಅಧಿಕಾರಿಗಳಿಂದ ರೈತರ ಒಕ್ಕಲೆಬ್ಬಿಸುವ ಯತ್ನ ಆರೋಪ, ದಸಂಸ ವತಿಯಿಂದ ಬೃಹತ್ ಪ್ರತಿಭಟನೆ. ಬೆಂಬಲ ಬೆಲೆ ವಿಸ್ತರಣೆ ನಿರೀಕ್ಷೆ, ತೋಟಗಳಲ್ಲೇ ಕೊಳೆಯುತ್ತಿರುವ ಮಾವು, ನಷ್ಟದಲ್ಲಿ ಮುಳುಗಿದ ರೈತರು. ಪ್ರತ್ಯೇಕ ರಸ್ತೆ ಅಪಘಾತಗಳು, ಇಬ್ಬರು ದಾರುಣ ಸಾವು, ಮೃತ್ಯುಕೋಪವಾಗುತ್ತಿರುವ ಕಣಿವೆ ರಸ್ತೆ. ಪುರಸಭೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ, ನೋಟಿಸ್ ನೀಡದೆ ಕಾರ್ಯಾಚರಣೆಗೆ ಆಕ್ರೋಶ, ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ವ್ಯಾಪಾರಸ್ಥರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.